ಮೊದಲನೇ ಪ್ರಶ್ನೆ, ಯಾವ ಹಣ್ಣು ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ನೀಡುತ್ತದೆ? ಎ ಕಿತ್ತಳೆ ಹಣ್ಣು, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ ಹಣ್ಣು, ಡಿ ಸೇಬು ಹಣ್ಣು. ಉತ್ತರ ಎ ಕಿತ್ತಳೆ ಹಣ್ಣು. ಎರಡನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಏನು ಕುಡಿದರೆ ತ್ವಚೆಯ ಸೌಂದರ್ಯ ಹೆಚ್ಚುತ್ತದೆ? ಎ ಚಹಾ, ಬಿ ಕಾಫಿ, ಸಿ ಹಾಲು, ಡಿ ನೀರು. ಉತ್ತರ ಡಿ ನೀರು. ಮೂರನೇ ಪ್ರಶ್ನೆ, ಯಾವ ಮರದ ಕೊಂಬೆಗಳಿಂದ ಪ್ರತಿದಿನ ಹಲ್ಲುಗಳನ್ನು ಉಜ್ಜುವುದು ನಿಮ್ಮ ಹಲ್ಲುಗಳು ಬಲಪಡಿಸುತ್ತದೆ? ಎ ಬೇವಿನ ಮರ, ಬಿ ಮಾವಿನ ಮರ, ಸಿ ಆಲಿವ್ ಮರ, ಡಿ ಆಲದ ಮರ. ಉತ್ತರ ಎ ಬೇವಿನ ಮರ. ನಾಲ್ಕನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ನೀವು ಮಧ್ಯರಾತ್ರಿಯಲ್ಲಿ ಸೂರ್ಯನನ್ನು ನೋಡಬಹುದು? ಎ ಪಾಕಿಸ್ತಾನ್, ಬಿ ಭಾರತ, ಸಿ ಕೆನಡಾ, ಡಿ ನಾರ್ವೆ. ಉತ್ತರ ಡಿ ನಾರ್ವೆ. ಐದನೇ ಪ್ರಶ್ನೆ, ಸುಂದರವಾದ ಚರ್ಮಕ್ಕಾಗಿ ಪ್ರತಿದಿನ ಏನು ತಿನ್ನಬೇಕು? ಎ ಮೊಟ್ಟೆ, ಬಿ ಬಾಳೆಹಣ್ಣು, ಸಿ ಓಟ್ಸ್, ಡಿ ಒಣದ್ರಾಕ್ಷಿ. ಉತ್ತರ ಡಿ ಒಣದ್ರಾಕ್ಷಿ. ಆರನೇ ಪ್ರಶ್ನೆ, ಆಹಾರದೊಂದಿಗೆ ಯಾವ ಪದಾರ್ಥ ಅತಿಯಾದ ಸೇವನೆಯು ದೇಹಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತದೆ? ಎ ಮೀನು, ಬಿ ಉಪ್ಪು, ಸಿ ಮಾಂಸ, ಡಿ ಅರಶಿಣ. ಉತ್ತರ ಬಿ ಉಪ್ಪು. ಏಳನೇ ಪ್ರಶ್ನೆ, ಟೊಮಾಟೊ ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸುವುದರಿಂದ ಯಾವ ವ್ಯಾಧಿ ಬರುವುದಿಲ್ಲ? ಎ ಕ್ಯಾನ್ಸರ್, ಬಿ ಹೃದಯಾಘಾತ, ಸಿ ಕೀಲು ನೋವು, ಡಿ ಪಕ್ಷವಾತ. ಉತ್ತರ ಎ ಕ್ಯಾನ್ಸರ್. ಎಂಟನೇ ಪ್ರಶ್ನೆ, ಖೋಖೋ ಆಟದಲ್ಲಿ ಪ್ರತಿದಿನ ಒಂದು ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ? ಎ 7 ಜನ, ಬಿ 18 ಜನ, ಸಿ 15 ಜನ, ಡಿ 12 ಜನ. ಉತ್ತರ ಡಿ 12 ಜನ. ಒಂಬತ್ತನೇ ಪ್ರಶ್ನೆ, ಯಾವ ರೋಗಿಗಳು ಕಾಫಿ ಕುಡಿಯಬಹುದು? ಎ ಕಾಮಾಲೆ, ಬಿ ರಕ್ತಹೀನತೆ, ಸಿ ಗ್ಯಾಸ್ಟ್ರಿಕ್, ಡಿ ಹೃದಯ ರೋಗ. ಉತ್ತರ ಡಿ ಹೃದಯ ರೋಗ. ಹತ್ತನೇ ಪ್ರಶ್ನೆ, ಕಾಫಿ ಕುಡಿಯುವವರಲ್ಲಿ ಯಾವ ರೋಗಗಳು ಸಂಭವಿಸುವ ಸಾಧ್ಯತೆ ಕಡಿಮೆ? ಎ ಕೂದಲು ಉದುರುವಿಕೆ, ಬಿ ಪಾರ್ಶ್ವವಾಯು, ಸಿ ಮೊಡವೆ, ಡಿ ರಾತ್ರಿ ಕುರುಡುತನ. ಉತ್ತರ ಬಿ ಪಾರ್ಶ್ವವಾಯು. 11ನೇ ಪ್ರಶ್ನೆ, ಯಾವ ತರಕಾರಿಗಳನ್ನು ಫ್ರಿಜ್ನಲ್ಲಿ ಶೇಖರಿಸಿ ತಿಂದರೆ ಕ್ಯಾನ್ಸರ್ ಬರುತ್ತದೆ? ಎ ಸೌತೆಕಾಯಿ, ಬಿ ಈರುಳ್ಳಿ, ಸಿ ಟೊಮಾಟೊ, ಡಿ ಬಿಳಿ ಬದನೆ. ಉತ್ತರ ಬಿ ಈರುಳ್ಳಿ. ಈರುಳ್ಳಿಯನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಕೆಟ್ಟ ವಾಸನೆ ಬರುತ್ತದೆ. ಆ ವಾಸನೆಯು ಫ್ರಿಜ್ನಲ್ಲಿ ಇರಿಸಲಾಗಿದ್ದ ಆಹಾರ ಪದಾರ್ಥಗಳಿಗೂ ಹರಡುತ್ತದೆ. ಕತ್ತರಿಸಿದ ಈರುಳ್ಳಿಯನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಬ್ಯಾಕ್ಟೀರಿಯಾ ಸೋಂಕು ಉಂಟಾಗುತ್ತದೆ. ಇದು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಈರುಳ್ಳಿ ಅದರ ರುಚಿ ಮತ್ತು ಪೋಷಕಾಂಶಗಳನ್ನು ನಾಶಪಡಿಸುತ್ತದೆ. 12ನೇ ಪ್ರಶ್ನೆ, ನಾಯಿ ಕಡಿತದಿಂದ ಯಾವ ರೋಗ ಉಂಟಾಗುತ್ತದೆ? ಎ ಅಸ್ತಮಾ, ಬಿ ರಬಿಸ್, ಸಿ ಮಧುಮೇಹ, ಡಿ ಉಬ್ಬಸ. ಉತ್ತರ ಬಿ ರಬಿಸ್. 13ನೇ ಪ್ರಶ್ನೆ, ಐಬಿಪಿ ಇರುವವರು ಯಾವ ಹಣ್ಣು ತಿಂದರೆ ಬಿಪಿ ಕಡಿಮೆ ಆಗುತ್ತದೆ? ಎ ಬಾಳೆಹಣ್ಣು, ಬಿ ಕಲ್ಲಂಗಡಿ, ಸಿ ದ್ರಾಕ್ಷಿ, ಡಿ ಸ್ಟ್ರಾಬೆರಿ. ಉತ್ತರ ಎ ಬಾಳೆಹಣ್ಣು. 14ನೇ ಪ್ರಶ್ನೆ, ಹೆಚ್ಚು ಐಸ್ ಕ್ರೀಮ್ ಸೇವಿಸಿದರೆ ಏನಾಗುತ್ತದೆ? ಎ ತೂಕ ಹೆಚ್ಚಳ, ಬಿ ಅಧಿಕ ರಕ್ತದೊತ್ತಡ,
ಸಿ ಕಿಡ್ನಿ ಸ್ಟೋನ್, ಡಿ ಪಕ್ಷವಾತ. ಉತ್ತರ ಎ ತೂಕ ಹೆಚ್ಚಳ ಮತ್ತು ಬಿ ಅಧಿಕ ರಕ್ತದೊತ್ತಡ. 15ನೇ ಪ್ರಶ್ನೆ, ಮೀನು ತಿನ್ನುವುದರಿಂದ ಯಾವ ರೋಗವನ್ನು ನಿಯಂತ್ರಿಸಲಾಗುತ್ತದೆ? ಎ ಹೃದಯಘಾತ, ಬಿ ಪಾರ್ಶ್ವವಾಯು, ಸಿ ಅಸ್ತಮಾ, ಡಿ ನಿದ್ರಾಹೀನತೆ. ಉತ್ತರ ಎ ಹೃದಯಘಾತ, ಬಿ ಪಾರ್ಶ್ವವಾಯು. 16ನೇ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ದೇಹದ ಉದ್ದಕ್ಕೆ ಸಮಾನವಾದ ನಾಲಿಗೆಯನ್ನು ಹೊಂದಿದೆ? ಎ ಆಮೆ, ಬಿ ಊಸರವಳ್ಳಿ, ಸಿ ಜಿರಾಫೆ, ಡಿ ನಾಗರಹಾವು. ಉತ್ತರ ಬಿ ಊಸರವಳ್ಳಿ. 17ನೇ ಪ್ರಶ್ನೆ, ಸುಗಂಧ ದ್ರವಗಳ ಮಹಾರಾಜನೆಂದು ಯಾವುದನ್ನು ಕರೆಯುತ್ತೇವೆ? ಎ ಮೆಣಸು, ಬಿ ದಾಲ್ಚಿನ್ನಿ, ಸಿ ಕುಂಕುಮ ಹೂವು, ಡಿ ಯಾಲಕ್ಕಿ. ಉತ್ತರ ಎ ಮೆಣಸು. 18ನೇ ಪ್ರಶ್ನೆ, ಬೆಂಕಿ ಕಡ್ಡಿಗಳಲ್ಲಿ ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ? ಎ ಸಲ್ಫೈಡ್, ಬಿ ಆಕ್ಸಿಜನ್, ಸಿ ಗ್ರಿಜ್ಜು, ಡಿ ಫಾಸ್ಫರಸ್. ಉತ್ತರ ಎ ಸಲ್ಫೈಡ್. 19ನೇ ಪ್ರಶ್ನೆ, ಯಾವ ಪ್ರಾಣಿ ಕ್ಯಾನ್ಸರ್ ಅನ್ನು ಗುರುತಿಸುತ್ತದೆ? ಎ ಬೆಕ್ಕು, ಬಿ ನಾಯಿ, ಸಿ ಪಾರಿವಾಳ, ಡಿ ಕುದುರೆ. ಉತ್ತರ ಬಿ ನಾಯಿ. 20ನೇ ಪ್ರಶ್ನೆ, ಬಿಯರ್ನಲ್ಲಿ ಯಾವ ವಿಟಮಿನ್ ಅಧಿಕವಾಗಿದೆ? ಎ ವಿಟಮಿನ್ ಬಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಇ. ಉತ್ತರ ಎ ವಿಟಮಿನ್ ಬಿ. ಯಾವ ಪ್ರಾಣಿಯು 360 ಡಿಗ್ರಿ ಕೋನದವರೆಗೆ ಕಣ್ಣುಗಳನ್ನು ಹೊಂದಿರುತ್ತದೆ? ಎ ನಾಯಿ, ಬಿ ಹುಲಿ, ಸಿ ಗೋಸುಂಬೆ, ಡಿ ಮೇಕೆ. ಉತ್ತರ ಸಿ ಗೋಸುಂಬೆ. ಗೋಸುಂಬೆಗಳು ಗ್ರಹದ ಮೇಲೆ ಕೆಲವು ವಿಚಿತ್ರವಾದ ಕಣ್ಣುಗಳನ್ನು ಹೊಂದಿವೆ. ಅವುಗಳು ಪರಸ್ಪರ ಸ್ವತಂತ್ರವಾಗಿ ಚಲಿಸಬಲ್ಲವು. ಇದು ಸುಮಾರು 360 ಡಿಗ್ರಿ ದೃಷ್ಟಿಗೆ ಕಾರಣವಾಗುತ್ತದೆ. ಹಾಲಿನೊಂದಿಗೆ ಯಾವುದು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ? ಎ ಕಿತ್ತಳೆ, ಬಿ ಸೀಬೆಹಣ್ಣು, ಸಿ ಪಪ್ಪಾಯಿ, ಡಿ ಸೇಬು. ಉತ್ತರ ಎ ಕಿತ್ತಳೆ. ಹಾಲಿನಲ್ಲಿರುವ ಪ್ರೋಟೀನ್, ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಸಿಟ್ರಸ್ ಆಕ್ಸೈಡ್ ಅಂದ್ರೆ ಸಿಟ್ರಿಕ್ ಆಮ್ಲ ಇರುತ್ತದೆ. ಹೀಗಾಗಿ ಹಾಲಿನೊಂದಿಗೆ ಕಿತ್ತಳೆ ಹಣ್ಣನ್ನು ಸೇವಿಸಿದರೆ ಎದೆಯುರಿ, ಹೊಟ್ಟೆ ನೋವು ಮತ್ತು ಅಲರ್ಜಿಗಳು, ಎದೆ ದಟ್ಟಣೆ ಮತ್ತು ಶೀತ ಕೆಮ್ಮಿಗೆ ಕಾರಣವಾಗಬಹುದು. ಅತಿಸಾರವನ್ನು ನಿವಾರಿಸಲು ಅತ್ಯುತ್ತಮವಾಗಿರುವ ಪಾನೀಯ ಯಾವುದು? ಎ ನಿಂಬೆಹಣ್ಣು, ಬಿ ಟೀ, ಸಿ ಹಾಲು, ಡಿ ತೆಂಗಿನ ನೀರು. ಉತ್ತರ ಡಿ ತೆಂಗಿನ ನೀರು. ನೈಸರ್ಗಿಕವಾಗಿ ಅತಿಸಾರವನ್ನು ನಿಲ್ಲಿಸುವ ಪಾನೀಯ ತೆಂಗಿನ ನೀರು. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ಆಹಾರಗಳು ಯಾವುವು? ಎ ತರಕಾರಿಗಳು, ಬಿ ಹಣ್ಣುಗಳು, ಸಿ ಉಪ್ಪು, ಡಿ ಸಕ್ಕರೆ. ಉತ್ತರ ಡಿ ಸಕ್ಕರೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ಆಹಾರ ಸಕ್ಕರೆ. ಸೊಳ್ಳೆ ಕಡಿತದಿಂದ ಯಾವ ರೋಗ ಬರುತ್ತದೆ? ಎ ಮಲೇರಿಯಾ, ಬಿ ಸ್ಟೋನ್, ಸಿ ರೇಬೀಸ್, ಡಿ ಟೈಫಾಯ್ಡ್. ಉತ್ತರ ಎ ಮಲೇರಿಯಾ. ಸೊಳ್ಳೆ ಕಡಿತದಿಂದ ಹರಡುವ ರೋಗ ಮಲೇರಿಯಾ. ಜ್ವರ, ಬೆವರು, ಸ್ನಾಯು ನೋವು, ತಲೆನೋವು, ಆಯಾಸ, ಇಡೀ ದೇಹವನ್ನು ನಡುಗಿಸುವ ಶೀತ, ಅತಿಸಾರ, ಎದೆನೋವು, ಕೆಮ್ಮು, ವಾಂತಿ ಮತ್ತು ವಾಕರಿಕೆ ಮಲೇರಿಯಾ ಜ್ವರದ ಲಕ್ಷಣಗಳಾಗಿವೆ. ಜೇನುತುಪ್ಪವು ಕಲುಷಿತವಾಗಿದೆಯೇ ಎಂದು ತಿಳಿಯಲು ಅದಕ್ಕೆ ಏನನ್ನ ಸೇರಿಸಬೇಕು? ಎ ನೀರು, ಬಿ ಮೊಸರು, ಸಿ ಹಾಲು, ಡಿ ಮೈದಾ.
ಉತ್ತರ ಎ ನೀರು. ಸ್ವಲ್ಪ ಜೇನುತುಪ್ಪವನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ನೀರು ಸುರಿದ ನಂತರ ಜೇನುತುಪ್ಪ ಮತ್ತು ನೀರು ಒಟ್ಟಿಗೆ ಬೆರೆತರೆ ಅದು ಕಲುಷಿತ ಜೇನುತುಪ್ಪ ಮತ್ತು ಅದು ಪ್ರತ್ಯೇಕವಾಗಿ ನಿಂತರೆ ಅದು ಕಲ್ಮಶವಿಲ್ಲದ ಜೇನುತುಪ್ಪವಾಗಿರುತ್ತದೆ. ಯಾವ ಹಣ್ಣು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ? ಎ ಪಪ್ಪಾಯಿ, ಬಿ ದ್ರಾಕ್ಷಿ, ಸಿ ಸೇಬು, ಡಿ ಕಿತ್ತಳೆ. ಉತ್ತರ ಡಿ ಕಿತ್ತಳೆ. ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ಯನ್ನು ಹೊಂದಿರುವುದರಿಂದ ಇದು ನಿಮ್ಮ ಬಿಳಿ ರಕ್ತದ ಕಣಗಳನ್ನು ಹೆಚ್ಚಿಸುವ ಮೂಲಕ ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನೈಸರ್ಗಿಕವಾಗಿ ಕಣ್ಣಿನ ಪೊರೆ ತಡೆಗಟ್ಟಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಕಿತ್ತಳೆ, ಬಿ ಪಪ್ಪಾಯಿ, ಸಿ ಸೇಬು, ಡಿ ದ್ರಾಕ್ಷಿ. ಉತ್ತರ ಎ ಕಿತ್ತಳೆ. ಕಿತ್ತಳೆಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಇದು ಕಣ್ಣಿನ ಪೊರೆ ಅಭಿವೃದ್ಧಿಯಾಗುವ ಅಪಾಯವನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪಾನೀಯ ಯಾವುದು? ಎ ಗ್ರೀನ್ ಟೀ, ಬಿ ಹಾಲು, ಸಿ ಎಳೆನೀರು, ಡಿ ಸೋಡಾ. ಉತ್ತರ ಎ ಗ್ರೀನ್ ಟೀ. ಗ್ರೀನ್ ಟೀ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಗ್ರೀನ್ ಟೀಯಲ್ಲಿ ಆರೋಗ್ಯವನ್ನು ಉತ್ತೇಜಿಸುವ ಸಂಯುಕ್ತಗಳು ತುಂಬಿವೆ. ನಿಯಮಿತವಾಗಿ ಗ್ರೀನ್ ಟೀ ಕುಡಿಯೋದರಿಂದ ಮಧುಮೇಹ, ಹೃದ್ರೋಗ ಮತ್ತು ಕ್ಯಾನ್ಸರ್ ಸೇರಿದಂತೆ ಹಲವಾರು ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಬಹುದಾಗಿದೆ. ಪೈಲ್ಸ್ ಇರುವವರು ಯಾವ ಹಣ್ಣನ್ನು ತಿನ್ನಬಾರದು? ಎ ಮಾವು, ಬಿ ಸೀಬೆಹಣ್ಣು, ಸಿ ಬಾಳೆಹಣ್ಣು, ಡಿ ಸ್ಟ್ರಾಬೆರಿ. ಉತ್ತರ ಬಿ ಸೀಬೆಹಣ್ಣು. ಪೈಲ್ಸ್ ಇರುವವರು ಸೀಬೆಹಣ್ಣನ್ನು ತಿನ್ನಬಾರದು.